ಇನ್ನು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇವೆ. ಅಂದರೆ ಇದರ ರೂಪುರೇಷೆಗಳನ್ನು ಸಿದ್ಧಪಡಿಸಬೇಕು. ಹೀಗಾಗಿ ಪೂರ್ವಭಾವಿ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಅಂದರೆ ಯಾವ ರೀತಿ ಇರಬೇಕು, ಏನು ಎತ್ತ ಹೋರಾಟ, ಇದ್ರ ಬಗ್ಗೆ ಬಿಜೆಪಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಜೆಡಿಎಸ್ ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದೆ. ಪಾದಯಾತ್ರೆಗೆ ಸಂಬಂಧಪಟ್ಟಂಗೆ ಬಿಜೆಪಿಯ ಪೂರ್ವಭಾವಿ ಸಭೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮೀಟಿಂಗ್ ನಡೀತಾ ಇದೆ. ನಾವು ನೋಡ್ತಾ ಇದ್ದೀವಿ. ಬನ್ನಿ ಪೂರ್ವಭಾವಿ ಸಭೆಯ ಬಗ್ಗೆ ಸಿಟಿ ರವಿ ಏನು ಹೇಳಿದ್ರು ನೋಡೋಣ. ಮೂಡಾದಲ್ಲಿ ತುಂಬ ಇರ್ರೆಗ್ಯುಲಾರಿಟೀಸ್ ಇದೆ. ಅವತ್ತೇ ನಾವು ಆಪಾದನೆ ಮಾಡಿದಂತೆ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಮೂರೂ ನಡೆದಿದೆ. ಆ ಮೂರೂ ನಡೆದಿದೆ ಅನ್ನೋದು ಸಾಕ್ಷಿ ಸಮೇತ ನಾವು ನಿರೂಪಿಸ್ತೀವಿ ಅಂತಲೇ ಅವರು ವಿಧಾನಸಭೆಯಲ್ಲಿ ನಮಗೆ ವಿಧಾನ ಮಂಡಲದಲ್ಲಿ ನಮಗೆ ಚರ್ಚೆ ನಡೆಸಲಿಕ್ಕೆ ಅವಕಾಶ ಕೊಡಲಿಲ್ಲ. ಅವರೇ ಬಳಸೋ ಭಾಷೆಯ ಪ್ರಕಾರ ಸತ್ಯವನ್ನು ಎದುರಿಸುವ ದಮ್ ಇದ್ದಿದ್ದರೆ ಅವರು ವಿಧಾನ ಮಂಡಲದಲ್ಲಿ ಚರ್ಚೆಗೆ ಅವಕಾಶ ಕೊಡ್ತಿದ್ರು. ನಮಗೆ ಅನಿವಾರ್ಯ ಅವರು ವಿಧಾನ ಮಂಡಲದಲ್ಲಿ ಅವಕಾಶ ಕೊಡದೇ ಇದ್ದಿದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪ್ರಭುಗಳು ಪ್ರಜೆಗಳು ಅವರಿಗೆ ಸತ್ಯದ ಮನವರಿಕೆ ಮಾಡಿಕೊಡೋದು ಅನಿವಾರ್ಯ. ಹಾಗಾಗಿ ಬೆಂಗಳೂರಿನಿಂದ ಮೈಸೂರುವರೆಗೆ NDA BJP JDS ಜಂಟಿಯಾಗಿ ಪಾದಯಾತ್ರೆ ಮಾಡ್ತೇವೆ. ಜನರಿಗೆ ಸತ್ಯವನ್ನು ಹೇಳ್ತೇವೆ. ಇಷ್ಟರಿಂದಲೇ ಒಪ್ಕೊಳ್ತಾರೆ ಅಂತಿಲ್ಲ. ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಎಲ್ಲ ಆಯಾಮಗಳಲ್ಲೂ ಕೂಡ ನಾವು ಮೂಡ ಮತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣವನ್ನು, ಹಾಗೆ ಇವರ ಸರ್ಕಾರದಲ್ಲಿ ಬೇರೆ ಬೇರೆ ಹಗರಣಗಳೇನು ನಡೆದಿದ್ದಾವೆ ಅದೆಲ್ಲವನ್ನು ಕೂಡ ಬಯಲಿಗೆಳೆಯ ಕೆಲಸ ನಾವು ಮಾಡ್ತೀವಿ.